ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ನಿನ್ನೆ ಶಾರದಾ ಅವರು ಶ್ರವಣ್ ಜೊತೆ ಮನೆಗೆ ಬಂದಿದ್ದಾರೆ. ಸೊ ನಾಟಕ ಆಡ್ಕೊಂಡು ಅಶ್ವಿನಿ ಮನಸ್ವಿನಿನೇ ನಾನು ಅಂತ ಹೇಳ್ಬಿಟ್ಟು ಈಗ ಮನೆಗೆ ಬರೋಕ್ಕೆ ರೆಡಿ ಆಗಿದ್ದು ಆಯಿತು. ಅಜಿತ್ ಜೊತೆ ವಾದ ಮಾಡಿ ಈ ಕಡೆ ಮನೆ ಒಳಗಡೆ ಬಂದಿದ್ದು ಆಯಿತು. ಶ್ರವಣ್ ಈಗ ಅಶ್ವಿನಿನೇ ಮನಸ್ವಿನಿ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಆ ನಂಬಿಕೆನ ಹುಸಿ ಮಾಡಿದ್ದು ನಮ್ಮ ಶಾರದಮ್ಮ ಅವರು. ಶಾರದಾ ಈ ಕಡೆ ಅಶ್ವಿನಿನ ಮನಸ್ವಿನಿ ಅಂತ ನಂಬಿಲ್ಲ. ಅಕಸ್ಮಾತಾಗಿ ಭೂಮಿ ಹತ್ರ ಹೋಗಿ ಅವರು ಭೂಮಿನ ಅಪ್ಕೊಂಡು ನಿಂತ್ಕೊತಾರೆ. ಭೂಮಿನ ಪುಟ್ಟ ಪಾಪು ಅಂತ ಕರೀತಾರೆ. ಸೊ ಈಗ ಆ ಸ್ಟೋರಿ ಏನಾಗುತ್ತೆ, ಆ ಎಪಿಸೋಡಲ್ಲಿ ಏನಿದೆ ಫುಲ್ಲಾಗಿ ನೋಡೋಣ. ನಿಮಗೆ ಸಂಚಿಕೆಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ. ಬನ್ನಿ ನೋಡೋಣ ಸಂಚಿಕೆ ಏನಾಗುತ್ತೆ ಅಂತ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ಅಜಿತ್ ಜೊತೆ ವಾದ ವಿವಾದ ಮಾಡುವಂಥ ಫ್ರಾಡ್ ಅಶ್ವಿನಿಗೆ ಕೊನೆಗೂ ಶ್ರವಣ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಇಷ್ಟೆಲ್ಲ ಹೇಳಿದಾಳೆ, ಇಷ್ಟೆಲ್ಲ ಅವರ ಅಮ್ಮ ಅಂತಾನೆ ಇಷ್ಟೊಂದೆಲ್ಲ ಊಟ ತಿನ್ನಿಸಿ ಅವಳಿಗೆ ಸೌಕರ್ಣೆ ಮಾಡಿ ಇಷ್ಟೆಲ್ಲ ಮಾಡಿದಾಳೆ ಅಜಿತ್. ಹಂಗಂತ ಅವಳನ್ನ ನನ್ನ ಮಗಳು ಅಂತ ನಾನು ಒಪ್ಕೋತಿಲ್ಲ. ಬೇರೆ ಯಾರು ಹೆಂಗ್ಸ್ಗೆ ಈ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಜಿತ್? ತನ್ನ ಅಮ್ಮ ಆಗಿರೋದಕ್ಕೆ ಅವಳು ಇಷ್ಟೊಂದೆಲ್ಲ ಮಾಡಿದಾಳೆ. ಈಗೇನು ನಾನು ಈ ಮನೆಗಿರೋದು, ನನ್ನ ಮಗಳು ನನ್ನ ಹೆಂಡತಿ ಇರೋದು ಇಷ್ಟ ಇಲ್ಲ ಅಂದರೆ ನಾವು ಗೆಸ್ಟ್ ಹೌಸಲ್ಲಿ ಹೋಗಿರ್ತೀವಿ ಅಂದ್ಬಿಟ್ಟು ಶ್ರವಣ್ ಅವ್ರು ಹೇಳ್ತಾರೆ. ಇನ್ನು ಅಜಿತ್ ದಯವಿಟ್ಟು ಸುಮ್ಮನೆ ಇರ್ತೀಯಾ? ಶಾರದಾ ಈಗ ತಾನೇ ಬಂದಿದ್ದಾಳೆ, ನಿನ್ನ ಮಾತುಕತೆ ಏನಿದ್ರು ಆಮೇಲೆ ಮಾಡೋಣ ಅಂದಾಗ ಭೂಮಿ ಇದಳು ಸಾಹೇಬ್ರೆ, ಈಗ ಎಷ್ಟೋ ವರ್ಷಗಳಿಂದ ಕಾದಂತ ಶಾರದಮ್ಮ ಅವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ನಿಮ್ಮ ಗೊಂದಲಗಳು ಏನೇ ಇರಲಿ ನಾವು ಆಮೇಲೆ ಕೂತು ಮಾತಾಡೋಣ, ಪರಿಹರಿಸೋಣ. ಆದರೆ ಈಗ ಶಾರದಮ್ಮ ಅವ್ರನ್ನ ಮನೆ ತುಂಬಿಸ್ಕೊಳ್ಳೋಣ ಅಂದಾಗ ಇನ್ನು ಫ್ರಾಡ್ ಅಶ್ವಿನಿ ಗೆದ್ದಂಗೆ ಆಯ್ತು ಅಲ್ಲ. ಸೊ ಅವಳು ಸಹ ಮನೆ ಒಳಗಡೆ ಬಂದು ಸೇರ್ಕೋತಾಳೆ. ಇನ್ನು ಶಾರದಾನ ಮನೆ ಒಳಗಡೆ ಕರ್ಕೊಂಬಂದಿದ ತಕ್ಷಣ ಶಾರದಾ ಕೂತ್ಕೋ ಶಾರದಾ ಅಂತ ಹೇಳ್ಬಿಟ್ಟು ಶ್ರವಣ್ ಸೇವೆ ಮಾಡಕ್ಕೆ ಹೋಗ್ತಾರೆ. ಆದರೆ ಅವಳು ಶ್ರವಣ್ಗೂ ರೆಸ್ಪಾನ್ಸ್ ಮಾಡಲ್ಲ, ಈ ಕಡೆ ಫ್ರಾಡ್ ಅಶ್ವಿನಿಗೆ ಮೊದಲೇ ಮಾಡಲ್ಲ. ಇವಳ ಮಗಳು ಅಂತ ಹೇಳ್ತಾ ಇದ್ದಾರಲ್ಲ, ಅತ್ತೆ ನಿನ್ನ ಎಲ್ಲೂ ಮಗಳು ಅಂತ ಒಪ್ಕೊಂಡಿದ್ದಾಳೆ, ನಿನ್ನ ನೋಡಿದ್ರೆ ಸಾಕು ಅವ್ರು ಎದುರ್ಕೋತಾ ಇದ್ದಾರೆ ಅಂತ ಅಜಿತ್ ಪ್ರಶ್ನೆ ಮಾಡ್ತಾರೆ. ಮತ್ತೆ ಅಮ್ಮ ನೀನು ಇಲ್ಲಿ ಕೂತ್ಕೊಳ್ಳಮ್ಮ, ಊಟ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಫ್ರಾಡ್ ಅಶ್ವಿನಿ ಹೇಳ್ತಾಳೆ. ಆದರೆ ಶಾರದಾ ಓಡೋಗಿ ಭೂಮಿನ ತಬ್ಗೋತಾಳೆ. ಇದನ್ನೆಲ್ಲ ನೋಡಿದಂಥ ಮನೆಯವ್ರಿಗೆ ದೊಡ್ಡ ಆಶ್ಚರ್ಯ ಕಾದಿರುತ್ತೆ. ಭೂಮಿ ಯಾರು ಅಂತ ಶಾರದಾ ಹೋಗಿ ಅವಳನ್ನ ಹಿಡ್ಕೋತಾ ಇದ್ದಾಳೆ, ಅವಳನ್ನ ಹಗ್ ಮಾಡ್ಕೋತಾ ಇದ್ದಾಳೆ, ಒಂದು ಅರ್ಥ ಆಗ್ತಾ ಇಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಈ ಫ್ರಾಡ್ ಅಶ್ವಿನಿ ಹಾಳಾದವಳು ಮಗಳು ಅಂತ ಏನಾದರೂ ಗೊತ್ತಾಗ್ಬಿಡ್ತಾ, ಹೆಂಗೆ ನಾನು ಇಷ್ಟೊಂದೆಲ್ಲ ನೋಡ್ಕೊಂಡ್ರು ಅವಳನ್ನೇ ಹೋಗಿ ಹಿಡ್ಕೋತಾಳೆ ಅಂದಾಗ, ಯಾಕಮ್ಮ ನಾನು ಇಷ್ಟೊಂದೆಲ್ಲ ನಿನ್ನ ನೋಡ್ಕೊಂಡಿದ್ದೀನಿ, ಯಾಕೆ ಹೋಗಿ ಭೂಮಿ ಹತ್ರ ನಿಂತಿದ್ಯಾ, ಬಾರಮ್ಮ ಅಂತ ಹೇಳ್ಬಿಟ್ಟು ಬಲಂತ ಮಾಡಿ ಹೇಳ್ಕೊಬಂದು ಇನ್ನು ಸಂಗೀತ ಊಟ ಕೊಡ್ತಾರೆ. ಊಟ ಮಾಡೋಣಮ್ಮ ಅಂತ ಹೇಳ್ಬಿಟ್ಟು ಊಟನ ಮಾಡಿಸ್ತಾಳೆ ಅಶ್ವಿನಿ ಈ ಕಡೆ ಶಾರದಾಗೆ. ನಂತರ ನೆಚ್ಚಿಗೆ ಯಾವುದೋ ಫೋನ್ ಬರುತ್ತೆ ಅಂತ ಆಚೆ ಹೋಗ್ತಾರೆ. ದೇವಯಾನಿನೂ ಸಹ ಈ ಫೋನ್ ಯಾರ್ದಿರ್ಬೋದು ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಕ್ಕೆ ಆಚೆ ಹೋಗ್ತಾಳೆ. ಮತ್ತು ಭದ್ರಂಗೂ ಸಹ ಇವಳು ಫೋನ್ ಮಾಡೋದಿರುತ್ತೆ. ಆ ಭದ್ರನ್ಗೆ ಫೋನ್ ಮಾಡಿ, ಅಲ್ಲ ಹಾಳಾದೋನೆ ಆ ಶಾರದನ್ನ ಹಿಡಿದು ಕಟ್ಟಾಕು ಅಂತ ಅಂದರೆ ಆರಾಮಾಗಿ ನಮ್ಮ ಕುಟುಂಬದವ್ರ ಮುಂದೆ ಬಿಡ್ತಲ್ಲ. ನೋಡ್ದ ಅಶ್ವಿನಿ ಎಷ್ಟು ನಾಟಕ ಆಡಿದ್ಲು ಅಂದಾಗ, ಮೇಡಮ್ ಅವಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ಅವಳು ಚೆನ್ನಾಗಿ ಪಳಗಿದಾಳೆ ಮೇಡಮ್, ಅವಳು ರಾಮದ ಮುಂದೆ ಎಲ್ಲರನ್ನೂ ಕರಗಿಸ್ಬಿಡ್ತಾಳೆ ಅಂದ್ಬಿಟ್ಟು ಈ ಭದ್ರ ಹೇಳ್ತಿರ್ತಾನೆ. ಅದೇನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಆದಷ್ಟು ಬೇಗ ಆ ಶಾರದಾ ನಮ್ಮ ಮನೆಯಿಂದ ಆಚೆ ಹೋಗಬೇಕು ಅಂತ ದೇವಯಾನಿ ಹೇಳ್ತಿ ಒಳಗಡೆ ಬರ್ತಾಳೆ. ಇನ್ನು ಶಾರದಾನ ಸಂಗೀತ ಇದ್ದವರು ಮನಸ್ವಿನಿ, ನೋಡಮ್ಮ ಇವ್ಳನ್ನ ಫ್ರೆಶ್ ಅಪ್ ಆಗಿ ಮಾಡಿಕೊಂಡು ಚೆನ್ನಾಗಿರೋ ಸೀರೆ ಉಡ್ಸ್ಕೊಂಡು, ಅವಳಿಗೂ ಸಹ ತುಂಬ ದಿನ ಆದಮೇಲೆ ಎಲ್ಲೆಲ್ಲಿ ಇದಾಗಿರುತ್ತೆ, ಸುಸ್ತಾಗಿರುತ್ತೆ, ಹಂಗಾಗಿ ಅವಳಿಗೆ ಸ್ನಾನ ಮಾಡಿಸಿ ಒಂದು ಒಳ್ಳೆ ಸೀರೆ ಉಡ್ಸೋಣ ಅಂತೇಳ್ಬಿಟ್ಟು ಸಂಗೀತ ಈ ಕಡೆ ಭೂಮಿ ಎಲ್ಲ ಮಾತಾಡ್ಕೊತಾ ಇರ್ತಾರೆ. ಸರಿ ಆಯಿತು ಬಾರಮ್ಮ ಅಂತೇಳ್ಬಿಟ್ಟು ಈ ಅಶ್ವಿನಿ ಅವಳನ್ನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹೋಗು ಶಾರದಾ ಅಂತ ಶ್ರವಣ್ ಹೇಳ್ತಾ ಇರ್ತಾರೆ. ನಂತರ ಅಡ್ಡವಾಗಿ ದೇವಯಾನಿ ಬಂದು ನಿಂತ್ಕೋತಾಳೆ. ದೇವಯಾನಿನ ನೋಡಿದ ತಕ್ಷಣ ಈ ಕಡೆ ನಮ್ಮ ಶಾರದಾಗೆ ಫುಲ್ಲು ಭಯ ಆಗುತ್ತೆ. ಮತ್ತು ಹಳೇದೆಲ್ಲ ನೆನಪು ಬರುತ್ತೆ. ಹಳೇದೆಲ್ಲ ಏನು ನೆನಪು ಅಂದರೆ, ದೇವಯಾನಿ ಶ್ರವಣ್ ಮತ್ತು ಮಗು ಹೋಗ್ಬೇಕಾದ್ರೆ ಕಾರ್ನ ಅಡ್ಡ ಹಾಕಿ ಈ ಕಡೆ ಶ್ರವಣ್ ಆ ಕಡೆ ಹೋದ್ಮೇಲೆ ಶಾರದಂಗೆ ಶೂಟೌಟ್ ಮಾಡಿದ್ದು, ಮಗುನ ಬಿಟ್ಟಿದ್ದು ಅದೆಲ್ಲನೂ ಸಹ ಶಾರದಂಗೆ ನೆನಪು ಬಂದು ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾರೆ ದೇವಯಾನಿನ ನೋಡಿ. ಈ ಕಡೆ ಅತ್ತೆ ನೋಡಿದ್ರೆ ಶಾರದಾ ಯಾಕೆ ಇಷ್ಟೊಂದು ಎದುರ್ಕೊತಾ ಇದ್ದಾರೆ ಶಾರದತ್ತೆ ಅಂದ್ಬಿಟ್ಟು ಈ ಕಡೆ ಅಜಿತ್ಗೆ ಡೌಟ್ ಆಗ್ತಿರುತ್ತೆ. ಇನ್ನು ಈ ಕಡೆ ದೇವಯಾನಿದಳು, ಅಯ್ಯೋ ಶಾರದಕ್ಕ ಯಾಕೆ ಏನಾಯಿತು ಅಂದ್ಬಿಟ್ಟು ಇವಳು ಸಹ ನಾಟಕ ಆಡ್ತಿರ್ತಾಳೆ. ಇವಳಿಗೇನಾದರೂ ಎಲ್ಲ ಹಳೇದು ನೆನಪು ಬಂದ್ಬಿಡ್ತಾ, ಎಲ್ಲಿ ಯಾವಾಗ ನೆನಪು ಬರುತ್ತೆ ಅಂತಲೇ ಗೊತ್ತಾಗ್ತಿಲ್ಲ ಅಂದಾಗ, ಅಯ್ಯೋ ಅದು ನಾವೆಲ್ಲ ಅವ್ರಿಗೆ ಪರಿಚಯ ಇಲ್ಲ ಅಲ್ವಾ, ಅದಕ್ಕೆ ಆ ಥರ ಎಲ್ಲ ಅಕ್ಕ ನಡ್ಕೊತಾ ಇರೋದು, ನೀವು ಕರ್ಕೊಂಡೋಗಿ ಅಂತೇಳ್ಬಿಟ್ಟು ದೇವಯಾನಿ ಹೇಳ್ತಾ ಇರ್ತಾಳೆ. ದೇವಯಾನಿ ನೆಲ್ಲಿ ಸಿಗಾಕ್ಕೊಬಿಡ್ತೀನೋ ಅಂತೇಳ್ಬಿಟ್ಟು ಅಶ್ವಿನಿ ಇದ್ದೋಳು, ದೇವಯಾನಿ ನೀನು ಎಷ್ಟೇ ನಾಟಕ ಆಡಿದ್ರು ಅಷ್ಟೇ ಕಣೆ, ಶಾರದಂಗೆ ಒಂದಲ್ಲ ಒಂದಿನ ನೆನಪು ಬಂದೇ ಬರುತ್ತೆ, ನಿನ್ನ ಬಂಡವಾಳನ ನಾನು ಬಿಚ್ಚೋದಲ್ಲ ಅವಳೇ ಬಿಚ್ಚಿ ಬಯಲು ಮಾಡ್ತಾಳೆ ಅಂದ್ಬಿಟ್ಟು ಅಶ್ವಿನಿ ಹೇಳ್ಕೊತಿರ್ತಾಳೆ. ಅಷ್ಟೇ ಅಲ್ಲ, ನೀನು ಇವಾಗ ಮದುವೆ ಮಾಡಿಸ್ಬೇಕು ಅಂತ ಇರೋ ನಿನ್ನ ಮಗಳು ನಚಿಕೇತನ ನಾನು ಮದುವೆ ಮಾಡ್ಕೊಳ್ಳೋದು ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಅಜಿತ್ನೇ ಬಡ್ದು ಬಾಯಿಗೆ ಹಾಕ್ಕೊಂಡು ಮನೆ ಒಳಗಡೆ ಬಂದಿದ್ದೀನಿ, ಇನ್ನು ನಿಮ್ದೆಲ್ಲ ಯಾವ ಲೆಕ್ಕ ಅಂತೇಳ್ಬಿಟ್ಟು ಅಶ್ವಿನಿ ಹೇಳ್ಕೊತಾ ಇರ್ತಾಳೆ. ಒಂದು ಕಡೆ ಅಶ್ವಿನಿ ಈ ಥರ ಎಲ್ಲ ಮಾತಾಡ್ಕೊಳ್ಳೋದು ದೇವಯಾನಿಗೆ ಚೆನ್ನಾಗಿ ಗೊತ್ತು, ನಚಿಕೇತ್ ಮೇಲೆ ಅವಳು ಕಣ್ಣಿದೆ ಅಂತ.
ಇನ್ನು ಶಾರದಂಗೆ ಎಲ್ಲಿ ಹಳೆ ನೆನ್ಪು ಬಂದ್ಬಿಡುತ್ತೋ ಅನ್ನೋದು ಸಹ ದೇವಯಾನಿಗೆ ಈಗ ಭಯ ತಂದಿಟ್ಟಿದೆ. ಏನು ಮಾಡಬೇಕು ನೆಕ್ಸ್ಟು ಅಂತ ಒದ್ದಾಡ್ತಿದ್ದಾಳೆ. ಇನ್ನು ಶಾರದಾನ ರೂಮಿಗೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಒಳ್ಳೆ ಸೀರೆ ಉಡಿಸಿ ಕರ್ಕೊಬರ್ತಾರೆ. ಶ್ರವಣ್ಣು, ಶಾರದಾ ಬಾಯ್ಲಿ, ನಾನು ನಿನಗೆ ಒಂದಷ್ಟು ಹಳೆ ನೆನಪುಗಳನ್ನ ಅಂದರೆ ಫೋಟೋಸ್ಗಳನ್ನ ತೋರಿಸ್ತೀನಿ. ಶಾರದಾಗೆ ಈ ರೀತಿ ಯಾಕಾಗಿದೆ, ಶಾರದಾಗೆ ಯಾರು ಈ ಥರ ಎಲ್ಲ ಏಟ್ ಮಾಡಿರೋದು, ಅವಳು ಹಿಂದೆ ಏನಾಗಿರ್ಬೋದು ಅಂತೇಳ್ಬಿಟ್ಟು ಅಜಿತ್ ಮತ್ತು ಶ್ರವಣ್ ಇಬ್ಬರು ಸಹ ಮಾತಾಡ್ಕೋತಾರೆ. ಮಾವ, ನನ್ನ ಪ್ರಕಾರ ನಾವೀಗ ಅತ್ತೆನ ಹಾಸ್ಪಿಟ್ಲಿಗೆ ತೋರಿಸೋದು ಒಳ್ಳೆಯದು. ಅತ್ತೆಗೆ ಮೆಂಟಲಿ ಯಾಕೆ ಇಷ್ಟೊಂದೆಲ್ಲ ಹಿಂಸೆ ಆಗಿದೆ, ಮತ್ತು ಇಷ್ಟು ದಿನ ಅವ್ರು ಎಲ್ಲಿದ್ದರು, ಈ ಥರ ಆಗೋಕ್ಕೆ ಕಾರಣ ಏನು, ಮತ್ತು ಮನಸ್ವಿನಿ ಎಲ್ಲಿದ್ದಾರೆ, ಅವ್ರಿಗೇನಾದರೂ ಗೊತ್ತಾ, ಇದೆಲ್ಲ ಬಗ್ಗೆ ಕೇಳಬೇಕು ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಶ್ರವಣ್ ಇದ್ದರು, ನೋಡು ಅಜಿತ್, ನೀನು ಹೇಳೋದನ್ನ ನಾನು ಒಪ್ಕೋತೀನಿ, ಶಾರದನ್ನ ಡಾಕ್ಟ್ರ್ ಹತ್ರ ತೋರಿಸೋದು ಅದೆಲ್ಲ ಸರಿ, ಆದರೆ ಮನಸ್ವಿನಿನ ಹುಡ್ಕೋದು ಯಾಕೆ, ಈಗ ಮನಸ್ವಿನಿ ಮನೆಯಲ್ಲೇ ಇದ್ದಾಳಲ್ಲ ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಾರೆ. ಮಾವ, ನೀವು ಮತ್ತೆ ಎಮೋಷ್ನಲ್ ಆಗಿ ಫೂಲ್ ಆಗ್ತಾ ಇದ್ದೀರಾ, ಅವಳು ಎಷ್ಟು ದೊಡ್ಡ ಫ್ರಾಡ್ ಅಂತ ನಿಮಗೆ ಗೊತ್ತಲ್ವಾ, ಆದರೂ ಯಾಕೆ ಮಾವ ಈ ರೀತಿ ಎಲ್ಲ ನಡ್ಕೋತಿದ್ದೀರಾ ಅಂದಾಗ, ಅಜಿತ್, ನಾನು ಇಷ್ಟು ವರ್ಷಗಳ ಕಾಲ ಹುಡುಕಿ ಸಾಕಾಗಿದೆ ಅಂತ ನನ್ನ ಶಾರದಾ ಇವತ್ತು ಸಿಕ್ಕಿದ್ದಾಳೆ, ಅದಕ್ಕೆ ಕಾರಣ ಈ ಮನಸ್ವಿನಿನೇ ಆಗಿದ್ದಾಳೆ, ಆದರೂ ನೀನು ಯಾಕೆ ಇಷ್ಟೊಂದೆಲ್ಲ ಅವಳನ್ನ ಮನಸ್ವಿನಿ ಅಂತ ಒಪ್ಕೋತಿಲ್ಲ ಅಂದಾಗ, ಮಾವ, ನಿಮಗೆ ಗೊತ್ತಿಲ್ಲ ಅವಳೆಂಥ ದೊಡ್ಡ ಫ್ರಾಡ್ ಅಂತ, ನಿಮಗೆ ದಯವಿಟ್ಟು ಗೊತ್ತಿಲ್ಲ, ಇಂಗ್ಲದೆಲ್ಲ ನೀವು ನೆನ್ಪು ಮಾಡ್ಕೊಳ್ಳಿ, ಅವಳು ಈ ಮನೆಗೆ ಸೇರ್ಕೋಬೇಕು ಅಂತ ಇದೆಲ್ಲ ಗೇಮ್ ಆಡ್ತಾ ಇದ್ದಾಳೆ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಆದರೆ ಶ್ರವಣ್ ಒಪ್ಪಕ್ಕೆ ರೆಡಿನೇ ಇರಲ್ಲ. ಆದ್ರೂ ಅಜಿತ್ ಇದ್ದವರು, ಮಾವ, ನೀವು ಇವತ್ತು ಮನಸ್ವಿನಿ ಅಂತ ಹೇಳ್ಕೊಂಡು ಮನೆಗೆ ಕರ್ಕೊಂಬಂದಿದ್ದೀರಲ್ಲ, ಅವಳು ದೊಡ್ಡ ಫ್ರಾಡು ಅಂತ ನಿರೂಪಿಸೋಕ್ಕೆ ನಂಗೆ ಜಾಸ್ತಿ ದಿನ ಬೇಡ ಮಾವ, ನೀವು DNA ಟೆಸ್ಟ್ ತೋರಿಸಾದ್ಮೇಲೂ ಅವಳು ನಿಮ್ಮ ಮಗಳು ಅಂತ ನೀವು ಒಪ್ಕೊಂಡಿದ್ದೀರಾ ಅಂದರೆ ನಿಮ್ಮ ಬ್ರೈನ್ನ ಅವಳು ಎಷ್ಟು ನೀಟಾಗಿ ಎಮೋಷ್ನಲ್ ಆಗಿ ವಾಶ್ ಮಾಡಿದಾಳೆ ಅಂತ ನನಗೆ ಅರ್ಥ ಆಗುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಮತ್ತು ಶಾರದತ್ತೆನ ಡಾಕ್ಟ್ರ್ ಹತ್ರ ತೋರಿಸೋಣ, ಶಾರದತ್ತೆಗೆ ಅವ್ರ ಹಳೆ ನೆನಪೆಲ್ಲ ಬಂದಾಗ ಅವ್ರ ಮಗಳು ಯಾರು ಅನ್ನೋದು ಅವ್ರಿಗೆ ಗೊತ್ತಾಗುತ್ತಲ್ವಾ ಮಾವ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಸರಿ ಆಯಿತು, ಅದು ಆಗೋಗ್ಲಿ ಟೆಸ್ಟ್ ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಾರೆ. ಈಗ ಶಾರದನ್ನ ಡಾಕ್ಟ್ರ್ ಹತ್ರ ಕರ್ಕೊಂಡೋಗೋ ಪ್ಲಾನಲ್ಲಿದ್ದಾರೆ ಅಜಿತ್ ಮತ್ತು ಶ್ರವಣ್. ಇನ್ನು ಮನೇಲಿ ಶಾರದಾ ಎಲ್ಲಿ ಕೂತ್ಕೊಂಡ್ರು ಎಲ್ಲಿ ನಿಂತ್ಕೊಂಡ್ರು ಸಹ ಅವಳಿಗೆ ತುಂಬಾ ಭಯ ಆಗ್ತಿರುತ್ತೆ. ಓಡೋಗಿ ಅವಳು ಭೂಮಿನ ಹಿಡ್ಕೊತಾ ಇರ್ತಾಳೆ. ಇನ್ನು ನೈಟು ನಾನು ಮತ್ತು ಅಮ್ಮ ಒಂದು ರೂಮಲ್ಲಿ ಮಲಿಕೊಂತೀವಿ ಅಂತೇಳ್ಬಿಟ್ಟು ಫ್ರಾಡ್ ಅಶ್ವಿನಿ ಹೇಳ್ತಾ ಇರ್ತಾಳೆ. ಆದರೆ ಶಾರದಾ ಬಂದು ಭೂಮಿನ ಹಿಡ್ಕೊತಾಳೆ. ನಂತರ, ಯಾಕಮ್ಮ ಭೂಮಿ ಹತ್ರ ಓಡೋಗ್ತೀಯಾ, ನಾನು ನಿನ್ನ ಮಗಳು ಮನಸ್ವಿನಿ, ಬಾರಮ್ಮ ಅಂತೇಳ್ಬಿಟ್ಟು ಈ ಕಡೆ ಫ್ರಾಡ್ ಅಶ್ವಿನಿ ಕರೀತಾ ಇರ್ತಾಳೆ. ಆದರೆ ಭೂಮಿ ಹತ್ರ ಬಿಟ್ಟು ಶಾರದಾ ಬರ್ತಾ ಇರಲ್ಲ. ಇನ್ನು ಶ್ರವಣ್ ಇದ್ದವರು ಅವಳಿಗೆ ಎಲ್ಲಿ ಇಷ್ಟನೋ ಅಲ್ಲೇ ಮಲಗಲಿ ಅಂದಾಗ ಅಜಿತ್ ಇದ್ದವರು, ಏಯ್, ನಿನ್ನ ಜೊತೆ ಅತ್ತೆಗೆ ಮಲಗೋಕ್ಕೆ ಇಷ್ಟ ಇಲ್ಲ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಅವ್ರಿಗೆ ಭೂಮಿ ಕಂಡ್ರೆ ತುಂಬ ಇಷ್ಟ ಅಂತ ಅನಿಸುತ್ತೆ, ಅವ್ರ ಜೊತೆ ಕಂಫರ್ಟಬಲ್ ಆಗಿರ್ತಾರೆ ಅಂತ ನನ್ನ ಅಭಿಪ್ರಾಯ, ಭೂಮಿ ಜೊತೆನೇ ಅತ್ತೆ ಮಲಗಲಿ ಅಂತೇಳ್ಬಿಟ್ಟು ಈ ಕಡೆ ಅಜಿತ್ ಅವರು ಹೇಳ್ತಾರೆ. ಏನು, ಭೂಮಿ ಜೊತೆನಾ ಅಜಿತ, ನೀನು ಮತ್ತು ಭೂಮಿ ಒಂದು ರೂಮಲ್ಲಿ ಮಲಗ್ತಿರಲ್ವೇನೋ ಅಂತ ಸಂಗೀತ ಹೇಳಿದಾಗ, ಇಲ್ಲಮ್ಮ, ಅತ್ತೆ ಒಂದು ಸ್ವಲ್ಪ ದಿನ ಭೂಮಿ ಜೊತೆ ಇರಲಿ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಅಯ್ಯೋ, ಅದೆಲ್ಲ ಬೇಡ ಅಂತೇಳ್ಬಿಟ್ಟು ಈ ಮನಸ್ವಿನಿ ಹೇಳ್ತಾಳೆ, ನಿನ್ನ ಮಾತನ್ನ ನಾವು ಕೇಳಲ್ಲ, ಅವಳಿಗೆ ಭೂಮಿ ಅಂದರೆ ಇಷ್ಟ ಅಂತ ಅನಿಸುತ್ತೆ ಅತ್ತೆಗೆ, ಹಂಗಾಗಿ ಭೂಮಿನ ಹೋಗಿ ಹಗ್ ಮಾಡ್ಕೊತಾ ಇರ್ತಾರೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಭೂಮಿ ಮನಸ್ವಿನಿ ಅನ್ನೋದು ಶಾರದಂಗೆ ಗೊತ್ತಾಗ್ತಾ ಇರುತ್ತೆ, ಹಂಗಾಗಿ ಭೂಮಿ ಹತ್ರ ಹೋಗಿ ಶಾರದಾ ನಿಲ್ತ್ಕೋತಾ ಇರ್ತಾರೆ. ಇದು ಮನೆಯವ್ರಿಗೆ ಅರ್ಥ ಆಗ್ತಾ ಇರಲ್ಲ. ಸೊ ಹಂಗಾಗಿ ಇವಾಗ ಭೂಮಿನೇ ಮನಸ್ವಿನಿ ಅಂತ ಹೇಳ್ಬೇಕು ಅಂದರೆ ಶಾರದಾ ಅವರು ಮಾತಾಡಬೇಕು, ಶಾರದಾಗೆ ಭೂಮಿ ತನ್ನ ಕಂದ ಅನ್ನೋದು ಗೊತ್ತಾಗಬೇಕು. ಇನ್ನು ಮಾರನೇ ದಿನ ಶ್ರವಣ್ಣು ಶಾರದನ್ನ ಕರ್ಕೊಂಡು ಫೋಟೋಗಳೆಲ್ಲ ಹಾಕಿರ್ತಾರಲ್ಲ ಗೋಡೆಯಲ್ಲಿ, ಅಲ್ಲಿಗೆ ಬರ್ತಾರೆ. ಅಲ್ಲಿ, ಶಾರದಾ, ಇದು ನೆನಪಿದ್ಯಾ, ನನ್ನ ಪುಟ್ಟ ಮಗಳು ಮನಸ್ವಿನಿ ಆಗಿದ್ದಾಗ ಈ ಥರ ಇದ್ಲು, ನಾವು ಈ ಥರ ದೇವಸ್ಥಾನಕ್ಕೆಲ್ಲ ಹೋಗಿದ್ದೋ, ಇದೆಲ್ಲ ನಿನಗೆ ನೆನಪಿದೆ ಅಂತ ಅನ್ಕೊತೀನಿ. ಶಾರದಾ, ನೀನು ಯಾಕೆ ಈ ರೀತಿ ಆಗೋದೆ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ, ನಿನ್ನಿಂದ ನನ್ನ ಲೈಫ್ ಎಷ್ಟು ಚೆನ್ನಾಗಿತ್ತು, ಅವಾಗ ಎಲ್ಲೋದೆ ಶಾರದಾ, ಆವತ್ತು ನಾವು ಮನಸ್ವಿನಿ ಹುಟ್ಟಿದ ಹಬ್ಬದ ದಿವಸ ನೀನು ತಪ್ಪಿಸ್ಕೊಂಡಿದ್ದು ಇವಾಗೇ ನನಗೆ ಸಿಗ್ತಾ ಇರೋದು, ಇಷ್ಟು ದಿನ ಎಲ್ಲಿದ್ದೆ, ನೀ ಗಾಯಗಳೆಲ್ಲ ಏನು ಅಂತೇಳ್ಬಿಟ್ಟು ಶ್ರವಣ್ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಶಾರದಂಗೆ ಭಯ. ಆದರೆ ಆ ಒಂದು ಫೋಟೋ ನೋಡಿ ಶಾರದಾ ಹೋಗಿ ಆ ಮಗು ಫೋಟೋ ಇರುತ್ತಲ್ಲ ಶ್ರವಣ್ ಮತ್ತು ಶಾರದಾ ಜೊತೆ, ಆ ಫೋಟೋನ ನೋಡಿ ಆ ಮಗು ಫೋಟೋನ ಸರುತ್ತಾ ಇರ್ತಾರೆ. ಆ ಫೋಟೋ ನೋಡಿ ಖುಷಿ ಪಡ್ತಾ ಇರ್ತಾರೆ ಶಾರದಾ ಅವರು, ಯಾಕೆಂದರೆ ಮನಸ್ವಿನಿ ಮಗು ಆಗಿದ್ದಾಗ ಆ ಫೋಟೋ ಭೂಮಿದು ಆಗಿರುತ್ತೆ. ಹಂಗಾಗಿ ಶ್ರವಣ್ ನೋಡಿ ಶಾರದಾಗೆ ಫೋಟೋ ಬಗ್ಗೆ ತುಂಬ ಪ್ರೀತಿ ಇದೆ ಅಂತ ಅನಿಸುತ್ತೆ. ಅಂದರೆ ಶಾರದಾಗೆ ತನ್ನ ಮನಸ್ವಿನಿ ಯಾರು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಆದರೂ ಯಾಕೆ ಈ ಮನಸ್ವಿನಿನ ಇವಳು ಎದುರುಕೊಳ್ಳೋ ಥರ ನೋಡ್ತಾಳೆ, ಭೂಮಿನ ತುಂಬ ಇಷ್ಟಪಟ್ಟು ನೋಡ್ತಾಳೆ, ಇಲ್ಲಿ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತೇಳ್ಬಿಟ್ಟು ಶ್ರವಣ್ಗೆ ಡೌಟ್ ಹೊಡಿತಾ ಇರುತ್ತೆ. ಇನ್ನು ಭದ್ರ ಏನಾದರೂ ಮಾಡಿ ಯಂಗ್ಸ್ನ ಕಿಡ್ನಾಪ್ ಮಾಡಬೇಕಲ್ಲ ಅಂತ ಪ್ಲ್ಯಾನ್ ಮಾಡಿರ್ತಾಳೆ. ಕೊನೆಗೆ ಅಶ್ವಿನಿ ಮತ್ತು ದೇವಯಾನಿ ದೊಡ್ಡ ರೂಮಲ್ಲಿ ಮೀಟಿಂಗ್ ಆಗುತ್ತೆ. ಎಷ್ಟು ದುರಾಂಕಾರ ಇದ್ದರೆ ಈ ಮನೆಗೆ ಬರಬೇಡ ಅಂತ ಹೇಳಿದ್ರು ನಾವು ಮತ್ತೆ ಬಂದಿದ್ಯಾ ಅಂದಾಗ, ದೇವಯಾನಿ ಮೇಡಮ್, ನಾನು ಹೇಳಿದ್ದೆ ಅಲ್ವಾ ಮನಸ್ವಿನಿಯಾಗಿ ಮನೆಗೆ ಎಂಟ್ರಿ ಕೊಡ್ತೀನಿ ಅಂತ, ಅದೇ ರೀತಿ ಬಂದಿದ್ದೀನಿ, ಇನ್ನೇನು ಜಾಸ್ತಿ ದಿನ ತಡ್ಕೊಳ್ಳಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನಾನೇನಿದ್ರು ಈ ಮನೆಯಲ್ಲಿ ಸೊಸೆಯಾಗಿ ಇಲ್ಲೇ ಇರಬೇಕು, ನಚಿಕೇತ್ ಹೆಂಡತಿಯಾಗಿ ಅಂದಾಗ, ನೋಡು ಅಶ್ವಿನಿ, ಸುಮ್ಮನೆ ಇದ್ಬಿಟ್ರೆ ಸರಿ, ಅಂಜು ಮತ್ತು ನಚಿಕೇತ್ ಮದುವೆ ನಿಶ್ಚಿತಾರ್ಥ ಆಗಿದೆ, ಅವ್ರಿಗೆ ಮದುವೆ ಆಗುತ್ತೆ ಅಂದ್ಬಿಟ್ಟು ದೇವಯಾನಿ ಹೇಳ್ತಿರ್ತಾಳೆ. ನೋಡೋಣ ನಿನ್ನ ಮಗಳ ಜೊತೆ ಮದುವೆ ಆಗುತ್ತೋ ನನ್ನ ಜೊತೆ ಮದುವೆ ಆಗುತ್ತೋ ಅಂದಾಗ,
ಏನು ಚಾಲೆಂಜ್ ಮಾಡ್ತಾ ಇದೆಯಾ ಅಂದಾಗ, ನಾನು ಆಗ್ತಿದ್ದು ಬಿಡಿ ಗಾಸ್ಗೆ ಬಂದಂತೋಳು ನೀನು, ಇವತ್ತು ಇಷ್ಟು ದೊಡ್ಡ ಡ್ರಾಮಾ ಮಾಡಲಿಕ್ಕೆ ಕಾರಣ ಈ ಮನೆ ಆಸ್ತಿ ಹೊಡಿಬೇಕು ಅಂತ ತಾನೇ ಅಂದ್ಬಿಟ್ಟು ದೇವಯ್ಯನ ಹೇಳ್ತಾಳೆ. ಆಸ್ತಿನೋ ಬೇರೆನೋ ನನಗೆ ಗೊತ್ತಿಲ್ಲ, ಆದರೆ ಈ ಮನೆ ಸೊಸೆಯಾಗಿ ನಾನು ಇಲ್ಲೇ ಇರಬೇಕು ಅಂತ ಫ್ರಾಡ್ ಅಶ್ವಿನಿ ಹೇಳ್ತಾಳೆ. ಈಗ ಈ ಅಶ್ವಿನಿನ ಆಚೆ ಕಳ್ಸೋಕ್ಕೆ ದೇವಯ್ಯ ನೀನು ಸಹ ತುದಿಗಾಲಲ್ಲಿದ್ದಾರೆ. ಇನ್ನು ಅಜಿತು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಶಾರದಾಗೆ ಶ್ರವಣ್ ಪ್ರಶ್ನೆ ಕೇಳ್ತಾ ಇದ್ದಾರೆ. ಭೂಮಿನೇ ಮನಸ್ವಿನಿ ಅಂತ ಹೇಳೋಕ್ಕೆ ಶಾರದಾ ಈಗ ಮುಂದಾಗ್ತಾರ? ಭೂಮಿ ಜೊತೆನೇ ಇರಬೇಕು ಅಂತ ಶಾರದಾ ಮನಸ್ಸು ಯಾವಾಗಲೂ ಬಯಸ್ತಾ ಇರುತ್ತೆ. ಅದನ್ನು ನೋಡಿ ಅರ್ಥ ಆಗುತ್ತಾ? ಅದನ್ನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಒಟ್ಟಿನಲ್ಲಿ ನಮ್ಮ ಶಾರದಮ್ಮ ಸಿಕ್ಕಿರೋದು ಶ್ರವಣ್ ಅವ್ರಿಗೆ ತುಂಬ ಖುಷಿಯಾಗಿದೆ. ನಿಮ್ಗೆ ಏನನ್ಸುತ್ತೆ? ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.